ತಿನ್ನೋ ಆಹಾರ ಆಯಿತು, ಪೆಟ್ರೋಲ್ ಡೀಸೆಲ್ನಲ್ಲೂ ಈಗ ಕಲಬೆರಕೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಲ್ಲೂ ಕೂಡ ಕಲಬೆರಕೆ ಆಗ್ತಿದೆ. ಇದು ಮೊದಲ ಬಾರಿಗಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಸಲ ಇಂತಹ ಸುದ್ದಿ ಬಂದಿರೋದನ್ನ ನಿಮಗೆ ತೋರಿಸಿದ್ದೀವಿ. ಈ ಬಗ್ಗೆ ವರದಿಯನ್ನ ಪ್ರಸಾರ ಕೂಡ ಮಾಡಿದ್ದೀವಿ. ಈಗ ಮತ್ತೊಂದು ಸಲ ಕಲಬೆರಕೆ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಏನು ಫೀಲ್ಡ್ಗೆ ಇಳಿದಿದ್ದಾರೆ, ಅದರಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಈಗ ಪೆಟ್ರೋಲ್ ಡೀಸೆಲ್ನ ಸರದಿ ಅಂತ ಅನ್ಸುತ್ತೆ. ಕಲಬೆರಕೆಯ ವಿರುದ್ಧ ದೇಶದಾದ್ಯಂತ ಕಾರ್ಯಾಚರಣೆ ನಡೀತಾ ಇದೆ. ತೈಲ ಮಾರುಕಟ್ಟೆಯ ಕಂಪನಿಗಳ ಅಧಿಕಾರಿಗಳಿಂದ ತಪಾಸಣೆ ನಡೆಸಲಾಗ್ತಾ ಇದೆ. ತಪಾಸಣೆಯ ವೇಳೆ ಕಲಬೆರಕೆಯ ಮಾರಾಟ ದಂಧೆ ಬಯಲಿಗೆ ಬಂದಿದೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾರೆ. ಸತ್ತಾರ್, ತಿನ್ನೋ ಆಹಾರದಲ್ಲಿ ಅಥವಾ ಉಪಯೋಗಿಸುವಂಥ ವಸ್ತುಗಳಲ್ಲಿ ಕಲಬೆರಕೆ ಆಗಿರೋದನ್ನು ನಾವು ಕಂಡಿದ್ದೀವಿ. ಅದರ ಬಗ್ಗೆ ನೀವು ಕೂಡ ಕಂಟಿನ್ಯೂಯಸ್ ಕವರೇಜ್ನಲ್ಲಿದ್ದೀರಾ. ಆದರೆ ಈಗ ಪೆಟ್ರೋಲಿಯಂ ಸರದಿ, ಸೊ ಇಲ್ಲಿ ಕಲಬೆರಕೆ ಹೇಗಾಗ್ತಿದೆ, ಇದನ್ನ ಪತ್ತೆ ಹಚ್ಚೋದು ಹೇಗೆ? ಲೈಸೆನ್ಸ್ ರದ್ದು ಮಾಡೋ ಕೆಲಸ ಸರ್ಕಾರದಿಂದ ಆಗ್ತಿದೆಯಾ? ಸಭಾ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸೀಮೆ ಎಣ್ಣೆ ಬಳಕೆ ಮಾಡಿ ಕಲಬೆರಕೆ ಮಾಡ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿವಾರ್ಯ ಸಚಿವಾಲಯಕ್ಕೆ ಸರಿಸುಮಾರು 3 ಲಕ್ಷದಷ್ಟು ದೂರು ಬಂದಿತ್ತು. ಈ ಹಿನ್ನೆಲೆ MOC ಅಂದರೆ ಪಬ್ಲಿಕ್ ಸೆಕ್ಟರ್ ಆಫ್ ಆಯಿಲ್ ಕಂಪನೀಸ್ ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡ್ತಾರೆ. ದೇಶಾದ್ಯಂತ ಒಂದು ತಪಾಸಣೆಯನ್ನು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ 136 ಪ್ರಕರಣ ಪತ್ತೆಯಾಗುತ್ತೆ. ಪ್ರಮುಖವಾಗಿ ರಾಜ್ಯದಲ್ಲಿ 3 ಔಟ್ಲೆಟ್ಗಳಲ್ಲಿ ಈ ರೀತಿಯ ಪ್ರಕರಣ ಪತ್ತೆಯಾಗಿರುವಂಥದ್ದು. ಅವುಗಳ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಆಗಿದೆ. ಇಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಪೆಟ್ರೋಲ್ ಉತ್ಪನ್ನಗಳಿಗೆ ಒಂದು ಸೀಮೆಯನ್ನೇ ಬಳಕೆ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ. ಅದರ ಜೊತೆಗೆ ನಿಗದಿಗಿಂತ ಹೆಚ್ಚಿನ ಶುಲ್ಕ ವಸೂಲಿ ಮಾಡ್ತಾ ಇರೋದು, ಅಕ್ರಮವಾಗಿ ಇಂಧನ ಮಾರಾಟ ಮಾಡ್ತಾ ಇರೋದು, ಅದರ ಜೊತೆಗೆ ಟ್ಯಾಂಕರ್ ಟ್ರಕ್ನ ಟ್ರ್ಯಾಂಪರ್ ಮಾಡುತ್ತಿರುವ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆ ಈ ದೇಶಾದ್ಯಂತ ಕೈಗೊಂಡಿರುವಂತಹ ಆಪರೇಷನ್ ಅಲ್ಲಿ ಪ್ರಮುಖವಾಗಿ ರಾಜ್ಯದ 3 ಔಟ್ಲೆಟ್ಗಳಲ್ಲಿ ಇದೀಗ ಈ ರೀತಿಯ ಕಂಡು ಬಂದಿರುವಂತಹ ಕಲಬೆರಕೆ ಕಂಡು ಬಂದ ಹಿನ್ನೆಲೆ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಲಾಗಿದೆ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ತೈಲ ಉತ್ಪನ್ನಗಳ ಅಧಿಕಾರಿಗಳ ಈ ಒಂದು ತಪಾಸಣೆ ಸಂದರ್ಭದಲ್ಲಿ ಬರೀ ಕಲಬೆರಕೆ ಮಾತ್ರ ಅಲ್ಲ, ಒಂದು ನಿಗದಿಗಿಂತ ಹೆಚ್ಚು ಶುಲ್ಕವನ್ನು ವಸೂಲಿ ಮಾಡ್ತಿರೋದು ಕೂಡ ಕಂಡು ಬಂದಿದೆ. ಈಗಾಗಲೇ 2005ರ ಕಾಯ್ದೆ ಏನಿದೆ, ಅಂದ್ರೆ ಪೂರೈಕೆ ಮತ್ತು ಉತ್ಪನ್ನಗಳ ದುಷ್ಕೃತ್ಯವನ್ನು ತಡೆಗಟ್ಟುವ ಕಾಯ್ದೆ ಅಡಿ ಈಗಾಗಲೇ ಕಠಿಣ ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಲಾಗಿದೆ. ಹಾಗಾದ್ರೆ ಇದನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು ಅನ್ನೋ ನೋಡೋದಾದ್ರೆ, ಒಂದು OMC ಅಧಿಕಾರಿಗಳೇನಿದ್ದಾರೆ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಮಾಡಿ ತಪಾಸಣೆ ಮಾಡಬೇಕಾಗುತ್ತೆ. ಅಂದ್ರೆ ದೂರು ಬಂದ ಹಿನ್ನೆಲೆ ತಪಾಸಣೆ ಮಾಡೋದ ಹೊರತಾಗಿ ಅವರಾಗೆ ಇನಿಷಿಯೇಟ್ ತಗೊಂಡು ತಪಾಸಣೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕಲಬೆರಕೆ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿದ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಮಾಡಬಹುದು. ಮತ್ತೆ ಟ್ರಕ್ಗಳಿಗೆ ಟ್ಯಾಂಪರಿಂಗ್ ಮಾಡ್ದಂಗೆ ಅದಕ್ಕೆ ಮೊಬೈಲ್ ಮೋಡ್ ಅಂದ್ರೆ ಟ್ರ್ಯಾಕ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಡೆ ಅದನ್ನು ಫಿಲ್ ಆದಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಅದನ್ನು ಈಗ ಅದು ಎಲ್ಲಿಗೆ ರೀಚ್ ಆಗುವ ಡೆಸ್ಟಿನೇಷನ್ ಏನಿದೆ ಅಲ್ಲಿ ರೀಚ್ ಆಗುವ ಸಂದರ್ಭದಲ್ಲಿ ಅದು ಕಂಟಿನ್ಯೂಸ್ ಆಗಿ ಅದನ್ನು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಈ ಹಿಂದೆ ನಂದಿನ ತುಪ್ಪದ ಅಂದ್ರೆ ಈ ತುಪ್ಪದಲ್ಲಿ ಕಲಬೆರಕೆ ಆದಂತಹ ಸಂದರ್ಭದಲ್ಲಿ KMF ಅವರು ಕೂಡ ಒಂದು ರೂಲ್ಸ್ ಅನ್ನು ಮಾಡಿದ್ರು. ಅಂದ್ರೆ ತಮ್ಮ ಉತ್ಪನ್ನಗಳು ಸರಬರಾಜು ಆಗ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ಟ್ರ್ಯಾಕ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದ್ರು. ಅದೇ ರೀತಿ ಪೆಟ್ರೋಲಿಯಂ ಕೂಡ ಮಾಡಿದ್ರು. ಅದು ಫಿಲ್ ಆದಾಗಿಂದ ರೀಚ್ ಡೆಸಿಗ್ನೇಷನ್ ತನಕ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿದ್ರೆ ಮಧ್ಯ ಹಂತದಲ್ಲಿ ಅದನ್ನು ಅಕ್ರಮವಾಗಿ ತೆಗೆದುಕೊಳ್ಳುವುದಾಗಿರ್ಬೋದು ಅಥವಾ ಬೇರೆ ಶಿಫ್ಟ್ ಆಗುವುದು ತಡೆಗಟ್ಟಲಾಗುತ್ತೆ. ಈ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದನ್ನು ತಡೆಗಟ್ಟಲು ಸಾಧ್ಯ. ಅದರ ಹೊರತಾಗಿಯೂ ಕೂಡ ಈ ರೀತಿಯ ಕಲಬೆರಕೆ ಪ್ರಕರಣ ಹಿಂದೆನೂ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಕಲಬೆರಕೆ ಇಂಧನ ಮಾರಾಟ ಕೂಡ ಪತ್ತೆಯಾಗಿದೆ, ನಿಗದಿಗಿಂತ ಹೆಚ್ಚು ಶುಲ್ಕ ವಸೂಲಿ ಮಾಡಿರೋದು ಕೂಡ ಪತ್ತೆಯಾಗಿದೆ. ಎಲ್ಲವನ್ನು ತಡೆಗಟ್ಟಬೇಕಾದ್ರೆ OMC ಅಧಿಕಾರಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲ ಉತ್ಪನ್ನಗಳು ಎಲ್ಲಿ ದೂರು ಬಂದಿರುತ್ತೋ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿಸಿಟ್ ಮಾಡಿ ಅಲ್ಲಿ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ ಮಾತ್ರ ಈ ರೀತಿಯ ತಡೆಗಟ್ಟಲು ಸಾಧ್ಯ. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.